ಊಟ ಮಾಡತರ ಗಂಡಸರು ಮೊದಲು ಹಬ್ಬ ಹುಣ್ಣಿ ಮದುವ್ಯಾಗ. ಊಟ ಮಾಡತರ ಗಂಡಸರು ಮೊದಲು ಹಬ್ಬ ಹುಣ್ಣಿ ಮದುವ್ಯಾಗ. ಕೊನೆಗೆ ಕರೆದು ಹೆಣ್ಣು ಮಕ್ಕಳಿಗೆ ಉಣಿಸ್ತಾರ ಹಸುಗಂಡು ಕಣ್ಣು ಬಿಡುವಾಗ. ಹಸುಗಂಡು ಕಣ್ಣು ಬಿಡುವಾಗ. ಅತ್ತರೆ ನಗಿಸುವ ನಕ್ಕರೆ ರಮಿಸುವ ಮಗುವಿನ ಮನಸವಳು. ಹೊತ್ತರು ಹೆತ್ತರು ದೇವಪತಿತ್ತರು ನಗು ನಗುತ್ತಿರುವವಳು. ಅತ್ತರೆ ನಗಿಸುವ ನಕ್ಕರೆ ರಮಿಸುವ ಮಗುವಿನ ಮನಸವಳು. ಡಾಕ್ಟರ್ ಇಂಜಿನಿಯರು ಸೀಟು ಸಿಕ್ಕರು ಹುಡುಗಿಯಿಂದ ಮಾಡ್ತಾರ ಬೇಜಾರ. ಲಘು ಬಗೆಯಿಂದ ಗಂಡನ್ನ ಹುಡುಕಿ ಮಾಡವ ಅಂತಾರೆ ಸಂಸಾರ. ನೀ ಮಾಡವ ಅಂತಾರೆ ಸಂಸಾರ. ಮಹಿಳೆಯರು ಉದ್ಯಮಪತಿಗಳಾಗಬೇಕು. ಮಾಲ್ಟಿಪಟ್ಟಣ ಸಿಟಿ ಕರೆ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಮಹಿಳೆಯರು ವಿವಿಧ ಉದ್ಯಮದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವ ಮೂಲಕ ಉದ್ಯಮಪತಿಗಳಾಗಿ ಆರ್ಥಿಕವಾಗಿ ಸಬಲರಾಗಬೇಕು ಎಂದು ಹಿರಿಯ ಸಾಹಿತಿ ಮಾಲ್ಟಿಪಟ್ಟಣ ಶೆಟ್ಟಿ ಅವರು ಹೇಳಿದರು. ಅವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಇವರ ಸಂಯುಕ್ತ ಆಶ್ರಯದಲ್ಲಿ ದಿವಂಗತ ಗುರು ಬಸಪ್ಪ ಚ ನಾಡಗೌಡ ದತ್ತಿ, ದಿವಂಗತ ಮೋಹನ್ ಹೆಗ್ಬೋಟೆ ದತ್ತಿ ಅಂಗವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಉಪನ್ಯಾಸ ಹಾಗೂ ಮಹಿಳೆಯರಿಗೆ ಸನ್ಮಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡುತ್ತಾ, ಎಲ್ಲವನ್ನ ಸಹಿಸುವ ಶಕ್ತಿ ಮಹಿಳೆಗೆ ಇದೆ. ಮಹಿಳೆ ಇದ್ದರೇನೆ ಸೌಂದರ್ಯಕ್ಕೆ ಒಂದು ಮೆರುಗು ಬರುತ್ತದೆ. ಲಿಂಗರಾಜ್ ಅಂಗಡಿ ಅವರ ನೇತೃತ್ವದಲ್ಲಿ ನಿರಂತರ ಕಾರ್ಯದ ಮೂಲಕ ಕಸಪವನ್ನ ಎಲ್ಲರ ಹತ್ತಿರ ತೆಗೆದುಕೊಂಡು ಹೋದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದು ಅಭಿಪ್ರಾಯಪಟ್ಟರು. ಕನ್ನಡ ಸಾಹಿತ್ಯ ಜಿಲ್ಲಾ ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ದತ್ತಿದಾನಿಗಳಾದ ಡಾಕ್ಟರ್ ಅಕ್ಕಮಹಾದೇವಿ ನಾಡಗೌಡ ದತ್ತಿ ಕುರಿತು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಕಸಾಪ ತಾಲೂಕು ಅಧ್ಯಕ್ಷ ಮಹಾಂತೇಶ್ ನರೇಗಲ್, ಕಸಾಪ ತಾಲೂಕು ಗೌರವ ಕಾರ್ಯದರ್ಶಿ ಮಾರ್ತಣ್ಣಪ್ಪ ಕತ್ತಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಕಸಾಪ ಕೋಶಾಧ್ಯಕ್ಷರಾದ ಮೇಘಾ ಹುಕ್ಕೇರಿ ಅವರು ನಿರೂಪಿಸಿದರು. ಕಸಾಪ ಪದಾಧಿಕಾರಿಗಳಾದ ಪ್ರಮೀಳಾ ಜಕ್ಕಣ್ಣವರು ಪ್ರಾರ್ಥಿಸಿದರು. ಗೌರವ ಕಾರ್ಯದರ್ಶಿ ಉಮಾ ಬಾಗಲಕೋಟೆ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಂತರ ಧಾರವಾಡದ 25 ವಿವಿಧ ಮಹಿಳಾ ಸಂಘ ಮತ್ತು ಸಂಸ್ಥೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಗೆ ಮಹಿಳಾ ದಿನಾಚರಣೆ ಅಂಗವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇರ್ತೈತಿ. ಇಷ್ಟೊಂದು ಜನ ಎಲ್ಲ ಕ್ರಿಯಾಶೀಲ ಮಹಿಳೆಯರು ಬಂದಿರ್ತಾರ. ಅವ್ರಿಗೊಂದು ಗೌರವ ಸನ್ಮಾನ ಮಾಡೋಣ ಅಂತ ಹೇಳಿ ನಮ್ಮೆಲ್ಲರಿಗೂ ಒಂದು ಗೌರವವನ್ನ ಸನ್ಮಾನವನ್ನ ಮಾಡಲು ಇವತ್ತು ಕರೆಸಿದಂತಹ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಜೋರಾಗಿ ಚಪ್ಪಾಳೆಯೊಂದಿಗೆ ನಾವೆಲ್ಲ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸೋಣ. ಐರೋಪ್ಯ ರಾಷ್ಟ್ರಗಳಲ್ಲಿ ಒಂದು ಶತಮಾನದ ಹಿಂದೆ ಮಹಿಳೆಯರು ತಮ್ಮ ಹಕ್ಕಿಗಾಗಿ ಹೋರಾಡ್ತಾರೆ. ಲಕ್ಷಾನುಗಟ್ಟಲೆ ಮಹಿಳೆಯರು ಒಂದು ಕಡೆ ಸೇರಿ ತಮ್ಮ ಹಕ್ಕಿಗಾಗಿ, ಸಮಾನತೆಗಾಗಿ, ಒಂದು ಮತದಾನದ ಹಕ್ಕಿಗಾಗಿ ಹೋರಾಡ್ತಾ ಶುರು ಮಾಡಿದ ಒಂದು ಚಳವಳಿಯ ಒಂದು ಸಂಜ್ಞೆಯನ್ನ ಸೂಚಿಸಲಿಕ್ಕೆ ಇಡೀ ದೇಶದ ತುಂಬ ಈ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಿಸಬೇಕು ಅಂತ ಹೇಳಿ ಶುರುವಾಗಿದ್ದು, ಜಗತ್ತಿನಲ್ಲಿ ಮತ್ತು ಭಾರತದಲ್ಲಿ ಸಾಕಷ್ಟು ದಿನಾಚರಣೆಗಳನ್ನು ನಾವು ಆಚರಿಸ್ತೀವಿ. ಆ ಆಚರಣೆಗಳಲ್ಲಿ ಇದು ಒಂದು. ಆದರೆ ಇದು ಯಾಕೆ ಇಷ್ಟೊಂದು ಪ್ರಾಮುಖ್ಯತೆಯನ್ನ ಪಡೆದಿದೆ ಅಂತ ಹೇಳಿದ್ರೆ, ಮಹಿಳೆಯನ್ನ ಒಂದು ಶಕ್ತಿಯಾಗಿ, ಒಂದು ಪ್ರಕೃತಿಯಾಗಿ, ಭೂಮಿಯಾಗಿ, ಎಲ್ಲ ಒಂದು ಉತ್ತಮವಾಗಿರ್ತಕ್ಕಂಥ ಜೀವಕೋಟೆಯಲ್ಲಿಯೇ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ವ್ಯಕ್ತಿಯಾಗಿ ನಾವು ಮಹಿಳೆಯನ್ನ ನೋಡ್ತೀವಿ ಇವತ್ತು. ಯಾಕಂತಂದ್ರೆ ಮಹಿಳೆ ಅನ್ನೋದು ಏನಿದೆ ಅಲ್ಲ, ಮಹಿಳೆ ಅನ್ನುವ ವ್ಯಕ್ತಿ ಯಾವ ಯಾವ ರೀತಿ ಒಂದು ಕುಟುಂಬದಲ್ಲಿ ಆಗಿರಬಹುದು, ಒಂದು ಸಮಾಜದಲ್ಲಿ ಆಗಿರಬಹುದು, ಒಂದು ಮಗುವಿನ ಬೆಳವಣಿಗೆಯಲ್ಲಿ ಆಗಿರಬಹುದು, ಒಬ್ಬ ಮನುಷ್ಯನ ಒಂದು ನೈತಿಕಕ್ಕೆ ಕಾರಣ ಆಗಿರ್ತಕ್ಕಂಥ ಒಂದು ರೀತಿಯಲ್ಲಿರಬಹುದು. ಆ ಮಹಿಳೆ ಯಾವ ರೀತಿ ಕಾರಣ ಆಗಿರ್ತಾಳೆ ಅನ್ನೋ ಕಾರಣಕ್ಕೆ ನಾವು ಅವಳಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟರು ಕೂಡ ಸಾಲದು. ನೀವು ನೋಡಿರ್ತೀರಿ ಇತ್ತೀಚಿನ ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಎಸ್ಪೆಷಲಿ ಇವತ್ತು ಮಹಿಳೆಯರ ಬಗ್ಗೆ, ಮಹಿಳಾ ದಿನಾಚರಣೆ ಬಗ್ಗೆ ಸಾಕಷ್ಟು ನಾವು ಅಲ್ಲಿ ಕೊಟೇಶನ್ಸ್ಗಳನ್ನು ನೋಡ್ತೀವಿ. ಆದರೆ ಎಷ್ಟು ಜನ ನೋಡ್ರಿ, ಶತಮಾನಗಳಿಂದ ನಾವು ಇದನ್ನ ಹೋರಾಡ್ತಾ ಇಲ್ಲಿ ಮಟ್ಟ ಬಂದೀವಿ. ತಂತ್ರಜ್ಞಾನ ಹೆಚ್ಚಾಗಿದೆ, ಟೆಕ್ನಾಲಜಿ ಬೆಳೆದಿದೆ, ಚಂದ್ರನ ಮೇಲೆ ಹೋಗಿ ಬಂದಾಯ್ತು, ಮಂಗಳದ ಮೇಲೆ ಕಾಲಿಡಲಿಕ್ಕೆ ತಯಾರಾಗಿದ್ದಾಯ್ತು. ಆದರೂ ಕೂಡ ಇನ್ನೂ ಕೂಡ ನಾವು ಅನ್ಕೊಂಡದನ್ನ ಸಾಧಿಸ್ಲಿಕ್ಕಾಗಿಲ್ಲ. ನಮಗೆ ಸಿಗಬೇಕಾಗಿದ್ದು ನಮಗೆ ಇನ್ನೂ ಸಿಕ್ಕಿಲ್ಲ. ನಾವು ನಮ್ಮ ಈ ಡಾಕ್ಟರ್ ಲಿಂಗರಾಜ್ ಅಂಗಡಿ ಅವರಿಗೆ ಎಷ್ಟರೇ ನಾನು ಅವ್ರಿಗೆ ಧನ್ಯವಾದ ಹೇಳಬೇಕು ನನಗೆ ತಿಳಿವಲ್ದಾಗಿದೆ. ಯಾಕಂದ್ರೆ ಅವರು ದಿನಕ್ಕೊಂದು ಕಾರ್ಯಕ್ರಮ ಅವರು ಮಾಡ್ತಾರೆ. ಅದು ವಿಶೇಷವಾಗಿ ಇವತ್ತಿನ ಧಾರವಾಡದ ಎಲ್ಲ ಮಹಿಳಾ ಮಂಡಳಗಳ ಅಧ್ಯಕ್ಷರನ್ನ, ಕಾರ್ಯಾಧ್ಯಕ್ಷರನ್ನ ಕರ್ಸ್ಯಾರ. ಇದು ಬಹಳ ಸಂತೋಷದ ಸಂಗತಿ ನನಗೆ. ಮಹಿಳೆ ಇದ್ದಲ್ಲಿ ನಗೆ ಇರ್ತದೆ, ಜೀವನ ಇರ್ತದೆ, ಜಗತ್ತಿರ್ತದೆ. ಇವತ್ತಿನ ಪೇಪರ್ ಓದ್ತೀರೇನು ಎಲ್ಲರೂ?
ಭಾಳ ಚಲೋ. ಬೆಳಗಿನ ಏನಲ್ಲ ನಿಮ್ದು ಚಹಾ ಆದ ಮೇಲೆ ಅದು ಪೇಪರ್ ಬೇಕಾದಿರ್ಲಿ, ಸಾಲಿರ್ಲಿ, ಕಚೇರಿ ಇರ್ಲಿ, ಏನ್ ಬೇಕಾದಿರ್ಲಿ, ಅದನ್ನ ಬಾಜುಕಿಟ್ಟು ಪೇಪರ್ ಓದ್ಬೇಕು. ಪೇಪರ್ A to Z ಓದ್ಬೇಕು ಅಂತ ನಾನೇನ್ ಅನ್ನೋದಿಲ್ಲ. ಅದ್ರೊಳಗ ಎಡಿಟೋರಿಯಲ್ ಇರ್ತದೆ, ಅದ್ರ ಪಕ್ಕದಲ್ಲಿ ಒಂದು ಅಭಿಮತ ಅಂತ ಇರ್ತದೆ, ಕೆಳಗೆ ಸಂಗಾತ ಅಂತ ಇರ್ತದೆ. ಅದು ಒಂದು ಪೇಜು 6ನೇದು 8ನೇ ಪೇಜದೊಳಗಿದ್ದು ಏನು ಮುಖ್ಯವಾಗಿರ್ತದಲ್ಲ ಅದನ್ನ ದಯವಿಟ್ಟು ಓದ್ಬೇಕು. ಅದರಿಂದ ನಮಗೆ 100 ಪುಸ್ತಕ ಓದೋಕ್ಕಿಂತ ಆ ಕಾಲಮ್ಗಳನ್ನ ಏನವಲ್ಲ ಬಹಳ ಇಷ್ಟ. ಹಂಗ ಓದ್ತಾ ಓದ್ತಾ ಇವತ್ತೊಂದು ಮಹಿಳಾ ದಿನಾಚರಣೆ ಪೇಪರ್ನಾಗೂ ಮಾಡ್ಯಾರ. ಹೆಣ್ಮಕ್ಳು ವಿದ್ಯಾವಂತರಾಗಬೇಕು, ಅದು ಅತ್ಯಂತ ಮೂಲಭೂತವಾದದ್ದು. ಅದರ ಜೊತೆಗೆ ನನಗೆ ಇವತ್ತು ಹೇಳ್ಬೇಕಾಗಿಲ್ಲ ಏನಂದ್ರೆ ಉದ್ಯಮಶೀಲೆಯರಾಗಬೇಕು. ಹೆಣ್ಣು ಮಕ್ಕಳು ಗಂಡಸರು ಆಫೀಸಿಗೆ ಹೋಗ್ತಾರೆ, ಅವ್ರಿಗೆ ಏನು ಉದ್ಯೋಗದ ಅಂಗಡಿ ಬಿಸ್ನೆಸ್. ಹೆಣ್ಮಕ್ಳು ಎವ್ರಿ ವುಮನ್ ಶುಡ್ ಬಿ ಎ ಬಿಸ್ನೆಸ್ ವುಮನ್ ನನ್ನ ಪ್ರಕಾರ. ಅದರಿಂದ ಏನಾಗ್ತದೆ, ಏನ್ ಮಾಡ್ಬೋದು ಹೆಣ್ಮಗಳು, ನೀವೇನು ಅಂಗಡಿ ತೆಗಿಬೇಕಾಗಿಲ್ಲ, ಗಲ್ಲೆನ ಮೇಲೆ ಕೊಡ್ಬೇಕಾಗಿಲ್ಲ, ಮನೆಯೊಳಗೊಂದು ಬ್ಯೂಟಿ ಪಾರ್ಲರ್ ತೆಗೀರಿ, ಮನೆಯೊಳಗೊಂದು ಟೈಲರಿಂಗ್ ತೆಗೀರಿ. ಮನೆಯೊಳಗ ಈಗ ಇನ್ನೂ ಒಂದು ದಿನ ಹೇಳ್ತೀನಿ, ಎಲ್ಲಾರ ಮನೆಯೊಳಗ ಮುದುಕ ತಂದಿ ಮುದುಕ ತಾಯಿ ಇರ್ತಾರೆ, ಅವ್ರಿಗೆ ಒಂದು 4 ಡಬ್ಬಿ ಅಡಿಗೆ ಮಾಡಿ ಕಟ್ಟಿ. ಬೇಕಾದಷ್ಟು ಹುಡುಕಾಡಿದ್ರ ಇರ್ತಾವ. ಟ್ಯೂಷನ್ ಹೇಳ್ರಿ ಹುಡುಗರಿಗೆ. ಈಗೇನು ಟ್ಯೂಷನ್ ಭಿನ್ನತ್ತಕ್ಕೆ ಹೋಗೋ ಹುಡುಗರು ಟ್ಯೂಷನ್ ಬರ್ತದೆ. ನಿಮ್ ಓಡಾಗಿನ ಹುಡುಗರಿಗೆ ಏನಿಲ್ಲ, ಒಂದು ಹುಡುಗಕ್ಕೆ 50 ರೂಪಾಯಿ, 50 100 ಏನ್ ತಗೋತಿರ್ ತಗೊಳ್ರಿ, ಅದ್ ನಿಮಗ್ ಬಿಟ್ಟದ. ಯಾಕಂತಂದ್ರೆ ಕಲಿಸುವುದರಿಂದ ನಾವು ಕಲಿತೀವಿ. ಏನು ರೊಕ್ಕ ಗಳಿಸೋದಲ್ಲಿದು, ನಿಮ್ಮನ್ನ ಸಮಾಜಕ್ಕೆ ಸಂಬಂಧ ಕಟ್ಕೊಳ್ಳೋದು, ಬ್ರಿಡ್ಜ್ ಮಾಡ್ಕೊಳ್ಳೋದು, ಸಮಾಜಕ್ಕೆ ಕನೆಕ್ಷನ್ ಕೊಡೋದು, ಜಗತ್ತಿಗೆ ಕನೆಕ್ಷನ್ ಕೊಡೋದು. ನಮ್ಮ ಮೋದಿಜಿಯವರು ಹೇಳ್ತಾರ, ಭಾರತದ ಆರ್ಥಿಕ ಪರಿಸ್ಥಿತಿ ಮುನ್ನುಗ್ಗಬೇಕು, ಅಭಿವೃದ್ಧಿಶಾಲಿ ಆಗಬೇಕು. ಎಲ್ಲಾ ಹೆಣ್ಮಕ್ಳು ಏನು ನೀವು ಗುಂಪರೇ ಆಗ್ರಿ ಒಬ್ಬೊಬ್ಬರೇ ಆಗ್ರಿ ಇಲ್ಲ ಹೋಗ್ಲಿ. ಒಂದು ಹೇಳ್ತೀನಿ, ಕೆಲವ್ರಂಗ ಹೆಣ್ಮಕ್ಳು ಅತ್ಯಂತ ಇದು ರೊಟ್ಟಿ ಮಾಡ್ತಾರೆ, ದಿವ್ಸಕ್ಕೆ ಒಂದು 100 ರೊಟ್ಟಿ ಮನೆಯೋಗಿ ಮಾಡಿಕೊಡ್ತಾರೆ. 1 ರೊಟ್ಟಿ 3-4 ರೂಪಾಯಿ ಕೊಡ್ತಾರೆ. ಎಲ್ಲಾ ಕೆಲಸವೂ ಯೋಗ್ಯವಾದದ್ದೇ. ನೀವು ಸುಮ್ಮನೆ ಕುಂತ್ರ ತಪ್ಪು ಮನ್ಯಾಗ. ನಮ್ಮ ಹೆಣ್ಮಕ್ಳಿಗೆ ಇನ್ನೂ ಒಂದ್ ಏನಂದ್ರೆ ಎಲ್ಲಾರ್ಗು ಮೊಣಕಾಲ್ ನೋವು ಬರಾಕತ್ತ. ಯಾಕ ನಿಂತಡಿಯಲ್ಲ, ಬರೇ ಕುಂತ ಬಿಡ್ತಾರೆ, ಏನೂ ಮಾಡೋದಿಲ್ಲ, ಅಡ್ಡಾಡುದಿಲ್ಲ, ವಾಕಿಂಗ್ ಮಾಡೋದು. ವಾಕಿಂಗ್ಕಿಂತ ಒಂದು ಉದ್ಯಮ, ತಲಿ ಬಿಸಿ ಇರ್ಬೇಕು, ನಮ್ಮ ತಲಿ ಬಿಜಿ ಇರ್ಬೇಕು. ಆಮೇಲೆ ಉಣ್ಣೋದು ನೆನಪಾಗಿರ್ಬಾರ್ದು. ಅಂದ್ರೆ ಒಂದು ಚಿಂತೆ, ಒಂದು ಆಯೋಜನೆ, ಒಂದು ಇದು ಇತ್ತಂತಂದ್ರೆ ಏನಾಗ್ತದೆ, ಬಜ್ಜು ಬರುವುದಿಲ್ಲ. ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ತಮ್ಮೆಲ್ಲರಿಗೂ. ವೇದಿಕೆ ಮೇಲೆ ಆಸೀನರಾದ ಹಿರಿಯರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ನನ್ನೆಲ್ಲ ಆತ್ಮೀಯ ಸಹೋದರಿಯರೇ, ತಾಯಂದಿರೇ, ಸಹೋದರರೇ ಹಾಗೂ ಎಲ್ಲ ಹಿರಿಯರಿಗೂ ಅನಂತ ನಮಸ್ಕಾರಗಳು. ಇವತ್ತು ದಿವಂಗತ ಗುರುಬಸಪ್ಪ ನಾಡಗೌಡವರ ಒಂದು ದತ್ತಿ ಕಾರ್ಯಕ್ರಮದಲ್ಲಿ ಹಿರಿಯರಾದಂಥ ಉತ್ತಮ ವಾಗ್ಮಿಗಳಾದಂಥವರು ನಮ್ಮವರೇ ಆದಂಥ ಶ್ರೀಮತಿ ಮಾಲತಿ ಪಟ್ಮನ್ ಶೆಟ್ಟಿಯವ್ರ ಜೊತೆ ನಮ್ಮ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಂಥವರು ನಮ್ಮವರೇ ಆದ ಎಲ್ಲಾರ ಅಂಗಡಿಯವರು. ಅವರಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದ್ರೆ ಈ ರಿಟೈರ್ಮೆಂಟ್ ಆದ್ಮೇಲೆ ನಾನು ಸ್ವಲ್ಪ ನಿರಾಲಜಿಕಲ್ ಪ್ರಾಬ್ಲಮ್ ಆಗಿ ಧ್ವನಿ ಶೇಕ್ ಆಗಕ್ಕೆ ಶುರುವಾಯಿತು. ಅವಾಗಿಂದ ಅವಾಗೆಲ್ಲ ಸಾಕಷ್ಟು ಮಾತಾಡೇನೆ. ಈಗ ಮಾತು ಬಂದಾದ್ದು ಬರವಣಿಗೆ ಪ್ರಾರಂಭ ಆಯಿತು. ಹಾಗಾಗಿ ಮೊದಲೇದು ನನ್ನ ಒಂದು ವಿಷಯ ಸಮಾಜಶಾಸ್ತ್ರ, ಕನ್ನಡದ ಬಗ್ಗೆ ಅಭಿಮಾನ ಮೊದಲೇನಿಂದಲೂ ಇದ್ದಂಥದ್ದು. ಮೊದಲೇ ಕೃತಿ ಗುರು ಕಾರುಣ್ಯ ಅನ್ನುವಂಥ ಸುಮಾರು 200 ಮೇಲೆ ವಚನಗಳನ್ನ ಬರೆದು ಇದನ್ನ
ಈ ಪುಸ್ತಕ ಬಿಡುಗಡೆನೂ ಕೂಡ ಆಗಿದೆ. ಈಗಾಗಲೇ ಇನ್ನೊಂದು ಗುರುಕಾರುಣ್ಯದ 2ನೇ ಭಾಗ ಈಗ ಸುಮಾರು 233 ವಚನಗಳನ್ನ DTP ವರ್ಕ್ ಮುಗಿದಿದೆ. ಅದನ್ನ ಇನ್ನು ಪ್ರಿಂಟಿಗೆ ಕೊಡುವಂಥದ್ದು. ಇನ್ನು ಇನ್ನೊಂದು ವಿಷಯ ಏನು ಅಂದ್ರೆ ಕವನಗಳನ್ನ ಬರೆಯುವಂಥದ್ದು ನನಗೆ ಗೊತ್ತಿರಲಿಲ್ಲ. ಮಗನ ಹತ್ರ ಅಮೇರಿಕಕ್ಕೆ ಹೋದಾಗ ಕವನಗಳನ್ನು ಬರೆಯುವುದನ್ನ ಪ್ರಾರಂಭ ಮಾಡಿದೆ. ಇದು ನನ್ನ ಕನಸು ಮನಸ್ಸಿನಲ್ಲಿಯೂ ಇರಲಾರ್ದೇ ಇರುವಂಥದ್ದು. ವಚನಗಳಾಗಲಿ ಕವನಗಳಾಗಲಿ ಇದು ಭಗವಂತನ ಪ್ರೇರಣೆ, ತಮ್ಮೆಲ್ಲರ ಆಶೀರ್ವಾದ ಅಂತಾನೆ ನಾನು ಕೇಳಿದಿರುವಂಥದ್ದು. ಅವರು ಉಮಾ ಬಾಗಲಕೋಟೆ ಮೇಡಮ್ ಅವರು ಧಾರವಾಡದ ಎಲ್ಲ ಮಹಿಳಾ ಸಂಘಗಳನ್ನು ಅವರೇ ಕಾಂಟ್ಯಾಕ್ಟ್ ಮಾಡಿಕೊಂಡು ಇವತ್ತು ಏನು ಅತ್ಯಂತ ಅದ್ಭುತವಾದಂತಹ ಒಂದು ಏನು ಸನ್ಮಾನ ಕಾರ್ಯಕ್ರಮ ಆಯಿತು. ಮತ್ತೊಮ್ಮೆ ನಾನು ವೈಯಕ್ತಿಕವಾಗಿ ನಿಮಗೆ ಮಹಿಳಾ ದಿನಾಚರಣೆ ಶುಭಾಶಯ ಕೊಡ್ತಾ, ಅದರ ಮುಖ್ಯ ಉದ್ದೇಶ ಅಂದ್ರೆ ಬರುವ ತಿಂಗಳಲ್ಲಿ ಈಗ ಧಾರವಾಡ ಜಿಲ್ಲೆಯ ಒಂದು ಮಹಿಳಾ ಸಮಾವೇಶ ಮಾಡ್ತಾ ಇದ್ದೇವೆ. ಆ ಒಂದು ಮಹಿಳಾ ಸಮಾವೇಶಕ್ಕೆ ಒಬ್ಬ ಮಹಿಳೆಯನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಂಡು ಒಂದು ದಿವಸದ ಕಾರ್ಯಕ್ರಮ ಮಾಡ್ತೀವಿ. ಮತ್ತು ಇನ್ನೂ ಮುಖ್ಯವಾಗಿ 25ನೇ ತಾರೀಕು ನಿತಿಚಂದ್ರ ಹತ್ತಿಕಾಳ್ ಅವರ ಒಂದು ಸರ್ವಾಧ್ಯಕ್ಷದಲ್ಲಿ ಒಂದು ತಾಲೂಕು ಸಾಹಿತ್ಯ ಸಭೆ ನಡೀತದೆ. ದಯವಿಟ್ಟು 25ನೇ ತಾರೀಕು ಅವತ್ತೆಲ್ಲ ತಾಯಂದಿರು ಎಲ್ಲ ಕಾರ್ಯಕ್ರಮ ಬರ್ಬೇಕಂತ ಹೇಳಿ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು